ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ, ಅದರಲ್ಲೂ ಕೂಡ ಬ್ಯಾಂಕ್ ಸೆಕ್ಟರ್ನಲ್ಲಿ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ IBPS ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಆ್ಯಂಡ್ ಪರ್ಸನಲ್ ಸೆಲೆಕ್ಷನ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದು. ಪ್ರೊಬೇಷನರಿ ಆಫೀಸರ್ಸ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಒಟ್ಟು ನಿಮಗೆ 6,000 ಪ್ಲಸ್ ವೇಕೆನ್ಸೀಸ್ ಅನ್ನೋದು ಖಾಲಿ ಇದು. ಈ ಒಂದು ವೇಕೆನ್ಸಿಗೆ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ಸಾಕು, ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕಂತ ಅನ್ಕೊತಿರೋ ಅಂಥವ್ರು ಈಗಲಿಂದನೇ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಂಟ್ರೆಸ್ಟ್ ಇರೋವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ, ಹಾಗೆ ಅಪ್ಲೈನ ಮಾಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಲ್ಲಿ ಇದೀಗ ಪ್ರೊಬೇಷನರಿ ಆಫೀಸರ್ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿ ಇನ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಯಾರೆಲ್ಲ ಅಪ್ಲೈ ಮಾಡೋವಂಥವ್ರು ಯಾರೆಲ್ಲ ಇದ್ದೀರೋ ಅವರು www.ibps.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಕೇಸ್ ಏನಾದರೂ ಎಂಕ್ವೈರಿ ಅಥವಾ ಏನಾದರೂ ಕಂಪ್ಲೇಂಟ್ ಏನಾದರೂ ಇದ್ದರೆ CGRS ಆ್ಯಂಡ್ IBPS.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಎಂಕ್ವೈರಿ ಅಥವಾ ಕಂಪ್ಲೇಂಟನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಜುಲೈ 1ನೇ ತಾರೀಕಿಂದ ಶುರುವಾಗಿದ್ದು, ಇನ್ನು ಜಸ್ಟ್ 20 ಡೇಸ್ ಅಂದರೆ ಜುಲೈ 21ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಹಾಗೆ ಪೇಮೆಂಟ್ ಕೂಡ ಪೇ ಮಾಡೋದಕ್ಕೆ ಅವತ್ತೇ ಲಾಸ್ಟ್ ಡೇ ಆಗಿದ್ದು. ಹಾಗೆ ನೀವೇನಾದರೂ ಎಡಿಟ್ ವಿಂಡೋ ಫಾರ್ ಮಾಡಿಫಿಕೇಷನ್ ಏನಾದರೂ ಇದ್ದರೆ ಫಾರ್ 2 ಡೇಸ್ವರೆಗೂ ನಿಮಗೆ ಟೈಮನ್ನು ನೀಡಲಾಗುತ್ತೆ. ಹಾಗೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ನಿಮಗೆ ಪ್ರೀ ಎಕ್ಸಾಮಿನೇಷನ್ ಬಂದು ಟ್ರೈನಿಂಗ್ ಬಂದು ನಿಮಗೆ ಆಗಸ್ಟ್ ಮಂತ್ನಲ್ಲೇ ಇರುತ್ತೆ. ಹಾಗೆ ಕಾಲ್ ಲೆಟರ್ನು ಕೂಡ ಅದೇ ಮಂತ್ನಲ್ಲಿ ಪಡ್ಕೋಬೋದಾಗಿತ್ತು. ಹಾಗೆ ಆ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ನಿಮಗೆ ಆಗಸ್ಟ್ನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ರಿಸಲ್ಟ್ನ ಬಂದು ಸೆಪ್ಟೆಂಬರ್ನಲ್ಲಿ ನೀವು ನೋಡ್ಬೋದಾಗಿದ್ದು. ನೆಕ್ಸ್ಟ್ ಬಂದು ನಿಮಗೆ ಮೇನ್ ಎಕ್ಸಾಮ್ ಬಂದು ನಿಮಗೆ ಅಕ್ಟೋಬರಲ್ಲಿ ಇದು ಮಾಡಲಾಗುತ್ತೆ. ಹಾಗೆ ನಿಮಗೆ ರಿಸಲ್ಟ್ ಬಂದು ನವೆಂಬರಲ್ಲಿ ಇರುತ್ತೆ. ಮತ್ತು ಪರ್ಸ್ನಾಲಿಟಿ ಟೆಸ್ಟ್ ಬಂದು ನವೆಂಬರ್ ಮಂತ್ನಲ್ಲಿ ಇದ್ದು, ಇಂಟರ್ವ್ಯೂ ಬಂದು ನಿಮಗೆ ನವೆಂಬರ್ ಅಥವಾ ಡಿಸೆಂಬರ್ ಮಂತ್ನಲ್ಲಿ ಇರುತ್ತೆ. ಹಾಗೆ ನಿಮಗೆ ಜಾಯ್ನಿಂಗ್ ಅಂದರೆ ಈ ಒಂದು ಜಾಬಿಗೆ ಜಾಯ್ನಿಂಗ್ ಬಂದು ನಿಮಗೆ ಜನವರಿ 2027 ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಒಂದು ಬ್ಯಾಂಕ್ನಲ್ಲಿ ಯಾವೆಲ್ಲ ಬ್ಯಾಂಕಲ್ಲೂ ಪಾರ್ಟಿಸಿಪೇಟ್ ಮಾಡುತ್ತೆ ಅಥವಾ ಯಾವೆಲ್ಲ ಬ್ಯಾಂಕಲ್ಲಿ ನಿಮಗೆ ಜಾಬ್ಸು ಇದ್ದಾವೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಇಷ್ಟು ಬ್ಯಾಂಕ್ನಲ್ಲಿ ಕೂಡ ನಿಮಗೆ ಜಾಬ್ ಅಲಾಟ್ ಮಾಡಲಾಗುತ್ತೆ. ಇದರಲ್ಲಿ ಮಿನಿಮಮ್ ಸ್ಯಾಲ್ರಿ ಬಂದು 48,000ದಿಂದ ಹಿಡಿದು 85,000ವರೆಗೂ ಇರುತ್ತೆ. ಇದರ ಜೊತೆಗೆ ನಿಮಗೆ ಅದರ್ ಅಲಯನ್ಸಸ್ ಕೂಡ ಇರುತ್ತೆ ಮತ್ತು ಪರ್ ಎಂಕ್ವೈರಿ ಕೂಡ ನಿಮಗೆ ನೀಡಲಾಗುತ್ತೆ. ಬೇರೆ ಬೆನಿಫಿಟ್ಸ್ ಕೂಡ ಇರುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ 20 to 30 ಇಯರ್ಸ್ ಅಂಡರಲ್ಲಿ ಯಾರೆಲ್ಲ ಇದ್ದರೂ ಅವರೆಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು. ಹಾಗೆ ಆ್ಯಸ್ ಯೂಶುವಲ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗುತ್ತೆ. SC/STಗೆ 5 ಇಯರ್ಸ್, OBCಗೆ 3 ಇಯರ್ಸ್ ಆ್ಯಂಡ್ PWBDಗೆ 10 ಇಯರ್ಸ್. ಹಾಗೆ ಯಾರೆಲ್ಲ XRS ಮೇನ್ ಇದ್ದೀರೋ ಅವರು ಅಟ್ಲೀಸ್ಟ್ 5 ಇಯರ್ಸ್ ಮಿಲ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೇ ಆಗಿದ್ದಲ್ಲಿ ಅವರಿಗೆ 5 ಇಯರ್ಸ್ವರೆಗೂ ಇರುತ್ತೆ. ಮತ್ತು ಇನ್ನು ಬೇರೆ ಯಾವ ಕ್ಯಾಟಗರಿಗೂ ರಿಲ್ಯಾಕ್ಸೇಷನ್ ಅನ್ನೋದು ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಹಾಗೆ PWBD ಕೂಡ ರಿಸರ್ವೇಷನನ್ನು ನೀಡಲಾಗುತ್ತೆ. ಇದರ ಬ್ಲೈಂಡ್ನೆಸ್ ಆಗಿರ್ಬೋದು, ಲೋ ವರ್ಷನ್ ಆಗಿರ್ಬೋದು, ಹೈರಿಂಗ್ ಇಂಪಾರ್ಟ್ಮೆಂಟ್ ಆಗಿರೋದು, ಅದರ್ ಲೋಕೋಮೋಟರ್ ಡಿಸಬಿಲಿಟೀಸ್ ಆಗಿರ್ಬೋದು ಮತ್ತು ಮಲ್ಟಿಪಲ್ ಡಿಸಬಿಲಿಟೀಸ್ ಇರೋವಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಹೆಚ್ಚಿನ ಎಜುಕೇಷನ್ನ ಅವಶ್ಯಕತೆ ಏನಿಲ್ಲ. ಜಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಸಾಕು. ಈ ಒಂದು ವೇಕೆನ್ಸಿಗೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ಒಂದು ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಮುಖಾಂತರ ಆದರೂ ಗ್ರ್ಯಾಜುಯೇಷನ್ ಮುಗಿಸಿರೋವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇದರಲ್ಲಿ ನಿಮ್ಮ ಪರ್ಸೆಂಟೇಜ್ ಕೂಡ ಚೆಕ್ ಮಾಡಲಾಗ್ತಿದ್ದು, ಮಿನಿಮಮ್ ಪರ್ಸೆಂಟೇಜಲ್ಲಿ ಬಂದು ನಿಮಗೆ ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಇದ್ದೀರೋ ಅವ್ರಿಗೆ 55, ಅನ್ರಿಸರ್ವ್ ಕ್ಯಾಟಗರಿಗೆ 60% ಒಳಗಡೆ ಇರಬಾರ್ದಾಗಿರುತ್ತೆ. ಇದರ ಪರ್ಸೆಂಟೇಜ್ ಬಂದು ನಿಮ್ಮ CGP ಚೆಕ್ ಮಾಡಲಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಅಪ್ಲಿಕೇಶನ್ ಫೀಸ್ ಬಂದು 175 ರೂಪೀಸ್ ಬಂದು SC/ST PWBDಗೆ ಇರುತ್ತೆ. ಇನ್ನು ಯಾರೆಲ್ಲ ಉಳಿದಿರೋ ಕ್ಯಾಟಗರಿ ಎಲ್ಲರಿಗೂ ಕೂಡ 850 ರೂಪೀಸ್ ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರುತ್ತೆ. ಪೇ ಮಾಡಿದ್ಮೇಲೆ ಬರುವಂಥ ಫೀಸ್ ರೆಸಿಪ್ಟನ್ನ ನೀವು ತೊಗೊಂಡು ಇಟ್ಕೋಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಬಂದು ನಿಮಗೆ ಒಟ್ಟು 100 ಮಾರ್ಕ್ಸ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತಾಯಿದ್ದು, ಹಿಂದಿ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇದನ್ನು ನೀವು 1 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೇನ್ ಎಕ್ಸಾಮ್ ಬಂದು ನಿಮಗೆ ಒಟ್ಟು 200 ಮಾರ್ಕ್ಸ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತಾಯಿದ್ದು, ಒಟ್ಟು ನಿಮಗೆ 160 ಮಾರ್ಕ್ಸ್ ಅಂದರೆ
160 ಮಿನಿಟ್ಸ್ ಅಂದರೆ 2.5 ಅವರ್ಸಲ್ಲಿ ನೀವು ಎಕ್ಸಾಮನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಕೂಡ ಹಿಂದಿ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಎಡಿಟರಲ್ಲೂ ಇರುತ್ತೆ. ರೀಸನಲ್ ಜನರಲ್ ನಾಲೆಜ್ ಆ್ಯಂಡ್ ಇಂಗ್ಲೀಷ್ ನಾಲೆಜ್ ಆ್ಯಂಡ್ ಲ್ಯಾಂಗ್ವೇಜ್ ಮತ್ತು ಡೇಟಾ ಅನಾಲಿಸಿಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಮೇನ್ ಎಕ್ಸಾಮಿನೇಷನ್ ಆದಮೇಲೆ ಪರ್ಸ್ನಾಲಿಟಿ ಟೆಸ್ಟ್ನ ಇದು ಬರುತ್ತೆ. ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಹಾಗೆ ಪ್ರತಿಯೊಂದು ರಾಜ್ಯಾಂಗ ಸರ್ಗೂ ಕೂಡ 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಹಾಗೆ ಇದರಲ್ಲಿ ಮೇನ್ ಎಕ್ಸಾಮಲ್ಲಿ ಮಿನಿಮಮ್ ಸ್ಕೋರ್ ಮಾಡಲಾಗುತ್ತೆ. ಯಾರೆಲ್ಲ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದಂಥವ್ರಿಗೆ ಪರ್ಸ್ನಾಲಿಟಿ ಟೆಸ್ಟ್ ಹಾಗೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಹಾಗೆ ಇದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇಂಟರ್ವ್ಯೂ ಆಗಿರ್ಬೋದು ಅಥವಾ ಜಾಯ್ನಿಂಗ್ ಟೈಮಲ್ಲಿ ಆಗಿರ್ಬೋದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆ ಡಾಕ್ಯುಮೆಂಟ್ ಯಾವೆಲ್ಲ ಅಂತಂದರೆ ನಿಮಗೆ ಇಂಟರ್ವ್ಯೂದು ಕಾಲ್ ಲೆಟರ್ಸ್ ಇರಬೇಕಾಗುತ್ತೆ, ಮತ್ತು ವ್ಯಾಲಿಡಿಟಿ ಸಿಸ್ಟಮ್ ಜನ್ರೇಟೆಡ್ ಆಗಿರೋಂಥ CRP ಪ್ರಿಂಟ್ಔಟ್ ಇರಬೇಕಾಗುತ್ತೆ, ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ ಯಾವುದಾದ್ರೂ ಒಂದು SSC ಅಥವಾ 12th ಮಾರ್ಕ್ಶೀಟ್ಸ್, ID ಪ್ರೂಫ್ಗೋಸ್ಕರ ಒಂದು IDD ಪ್ರೂಫ್ ಆ್ಯಂಡ್ ಮತ್ತು ಮಾರ್ಕ್ಶೀಟ್ಸ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಡಿಸಬಿಲಿಟಿ ಸರ್ಟಿಫಿಕೇಟ್ ಇಫ್ ಏನಾದರೂ ಆಗಿದ್ದರೆ, ಮತ್ತು ಸರ್ವಿಸ್ ಮ್ಯಾನ್ ಆಗಿದ್ದರೆ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ಸ್, ಮತ್ತು ಗೌರ್ಮೆಂಟ್ ಸರ್ವೆಂಟ್ಸ್ ಏನಾದರೂ ಆಗಿದ್ದರೆ ಗೌರ್ಮೆಂಟ್ ಸರ್ವೆಂಟ್ ಸರ್ಟಿಫಿಕೇಟ್, ಮತ್ತು ಎಕ್ಸ್ಪೀರಿಯನ್ಸ್ ಇದ್ದಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಅದರ್ ರಿಲೆವೆಂಟ್ ಏನಾದರೂ ಸಪೋರ್ಟಿವ್ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ನೀಡ್ಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಜಾಬ್ ಅಲಾಟ್ಮೆಂಟ್ ಆಲ್ರೆಡಿ ಹೇಳಿದಾಗೆ 2027 ಅಲ್ಲಿ ಫಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮಗೆ ಆಲ್ ಟಿಕೆಟಲ್ಲಿ ಒನ್ಸ್ ಏನಾದರೂ ಎಕ್ಸಾಮಿನೇಷನ್ ಸೆಂಟರ್ಸ್ನ ಮೆನ್ಷನ್ ಮಾಡಿದಾದ್ಮೇಲೆ ಅಂದರೆ ಅಲಾಟ್ ಮಾಡಿದಾದ್ಮೇಲೆ ನೀವು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ನೀವು ಅಲ್ಲೇ ಹೋಗಿ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಹಾಗೆ ID ಪ್ರೂಫ್ಗೋಸ್ಕರ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅಥವಾ ಇದನ್ನು ಡ್ರೈವಿಂಗ್ ಲೈಸೆನ್ಸ್ನ ID ಪ್ರೂಫ್ ಅಂತ ಮೆನ್ಷನ್ ಅಂದರೆ ವ್ಯಾಲಿಡ್ ಅಂತ ತೊಗೊಳೋದಿಲ್ಲ. ಹಾಗೆ ರೇಷನ್ ಕಾರ್ಡ್ನು ಕೂಡ ಅದಕ್ಕೋಸ್ಕರ ನೀವು ಆಧಾರ್ ಆಗಿರ್ಬೋದು ಮತ್ತು ವೋಟರ್ ID ಯಾವುದಾದ್ರೂ ತೊಗೊಂಡು ಹೋಗ್ಬೋದಾಗಿರುತ್ತೆ. ಹಾಗೆ ನಿಮಗೆ ಬಯೋಮೆಟ್ರಿಕ್ ವೆರಿಫಿಕೇಷನ್ ಕೂಡ ಇರುತ್ತೆ. ಎಕ್ಸಾಮಲ್ಲಾಗಿರ್ಬೋದು ಅಥವಾ ಜಾಬ್ ಇಂಟರ್ವ್ಯೂಯಲ್ಲಾಗಿರ್ಬೋದು. ಇನ್ನು ನೆಕ್ಸ್ಟ್ ಈ ಒಂದು ಜಾಬ್ ಅಪ್ಲೈ ಬೇಕಾಗಿರೋಂಥ ಡಾಕ್ಯುಮೆಂಟ್ ಏನೆಲ್ಲ ಅಂದರೆ ನಿಮ್ಮದು ಫೋಟೋ ಕಾಪೀಸ್, ಹಾಗೆ ನಿಮ್ಮ ಸಿಗ್ನೇಚರ್, ಹಾಗೆ ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್, ಮತ್ತು ಅದರ್ ಸರ್ಟಿಫಿಕೇಟ್ಸ್, ಮತ್ತು SSC 12th ಸರ್ಟಿಫಿಕೇಟ್ಸ್, ಹಾಗೆ ನಿಮ್ಮದು ನೀವು ಯೂಸ್ ಮಾಡೋವಂಥ ಫೋನ್ ನಂಬರ್ ಆ್ಯಂಡ್ ಹಾಗೆ ನೀವು ಅಪ್ಲೋಡ್ ಮಾಡೋಂಥ ಎಲ್ಲ ಡಾಕ್ಯುಮೆಂಟು ಕೂಡ ಸ್ಕ್ಯಾನ್ ಆಗಿರೋಂಥದ್ದನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗೆ ನಿಮ್ಮ ಏನೆಲ್ಲ ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡ್ತೀರೋ ಅದು ಜಸ್ಟ್ ಕ್ಯಾಪಿಟಲ್ ಇಲ್ಲದೆ ಎರಡು ಮಿಕ್ಸ್ ಆಗಿರೋ ಥರ ಇರಬೇಕಾಗಿರುತ್ತೆ. ಹಾಗೆ ನಿಮ್ಗೆ ಏನಾದರೂ ಎನಿ ಅದರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಅದೇ ಒಂದು ಮೇನ್ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಏನಾದರೂ ಕಾಲ್ ಲೆಟರ್ ಆಗಿರ್ಬೋದು ಅಥವಾ ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಆಗಿರ್ಬೋದು ಅದನ್ನು ಮೇನ್ ವೆಬ್ಸೈಟಲ್ಲಾಗಿರ್ಬೋದು ಅಥವಾ ನಿಮ್ಮ ಇಮೇಲ್ಗೆ ಸೆಂಡ್ ಮಾಡಲಾಗುತ್ತೆ. ನೀವು ಅದ್ರಲ್ಲಿ ಚೆಕ್ ಒಂದು ವೇಳೆ ಇಮೇಲಲ್ಲಿ ಸೆಂಡ್ ಮಾಡಲಿಲ್ಲ ಅಂದರೆ ನೀವು ಮೇನ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಗೆ ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ನೋಡಿ ಇಲ್ಲಿ ಮೆನ್ಷನ್ ಮಾಡಿದರೆ ನಿಮಗೆ ಹಾಲ್ ಟಿಕೆಟ್ ಏನಾದರೂ ಇದ್ದರೆ ನೀವು IBPS ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಇನ್ನೂ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಆ್ಯಂಡ್ ಇಲ್ಲಿ ಯಾವೆಲ್ಲ ಬ್ಯಾಂಕ್ನಲ್ಲಿ ಎಷ್ಟೆಲ್ಲ ಜಾಬ್ಸ್ ಖಾಲಿ ಇದ್ದಾವೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ, ನೋಡ್ಕೋಬೋದಾಗಿರುತ್ತೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ 1900, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 500, ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ 1100, ಕೆನರಾ ಬ್ಯಾಂಕ್ನಲ್ಲಿ 1500, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 500, ಇಂಡಿಯನ್ ಬ್ಯಾಂಕ್ನಲ್ಲಿ ಇರೋದಿಲ್ಲ.
ಇಂಡಿಯನ್ ಓಷನ್ ಬ್ಯಾಂಕ್ನಲ್ಲಿ 550, ಪಂಜಾಬ್ ನ್ಯಾಷನಲಲ್ಲಿ 504, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ನಲ್ಲಿ 161 ವೇಕೆನ್ಸೀಸ್. ಇಷ್ಟು ಬ್ಯಾಂಕ್ನಲ್ಲಿ ವೇಕೆನ್ಸೀಸ್ ಜಾಬ್ ಖಾಲಿರುತ್ತೆ. ಒಟ್ಟು ಸೇರಿ ನಿಮಗೆ 6715 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಇದರಲ್ಲಿ SC ST PWBD ಹಾಗೆ OBC ESM UR ಕ್ಯಾಟಗರಿಗೆ ಎಲ್ಲರಿಗೂ ಕೂಡ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಇನ್ನು ನಿಮಗೆ ಪ್ರಿಲಿಮಿನರಿ ಹಾಗೆ ಮೇನ್ ಎಕ್ಸಾಮ್ಸ್ಗೆ ಬೇರೆ ಬೇರೆ ಸೆಂಟರ್ಸನ್ನು ಅಲಾಟ್ ಮಾಡಲಾಗಿರುತ್ತೆ. ಹಾಗೆ ಎಲ್ಲ ಒಟ್ಟು ನಿಮಗೆ 46 ಪ್ಲೇಸಸ್ಸಲ್ಲಿ ಅಂದರೆ 46 ಸ್ಟೇಟ್ ಆಗಿರ್ಬೋದು, ಅದರಲ್ಲಿ ನಿಮಗೆ ಅಲಾಟ್ ಮಾಡಲಾಗಿದ್ದು, ಆ ಒಂದು ಸ್ಟೇಟ್ಸ್ನಲ್ಲಿ ಹಲವಾರು ಪ್ಲೇಸಸ್ಗಳಲ್ಲಿ ಕೂಡ ನಿಮಗೆ ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ನಿಮಗೆ ಮೊದಲನೇದಾಗಿ ಪ್ರಿಲಿಮಿನರಿಯಲ್ಲಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಧಾರವಾಡ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಯಲ್ಲಿ ಬರಿಬೋದಾಗಿದ್ದು, ಮೇನ್ ಎಕ್ಸಾಮನ್ನು ಬೆಂಗಳೂರು, ಬೆಳಗಾವಿ, ಧಾರವಾಡ, ಗುಲ್ಬರ್ಗ, ಮೈಸೂರು ಹಾಗೆ ಶಿವಮೊಗ್ಗ, ಉಡುಪಿ ಇಷ್ಟು ಅಂದರೆ ಇದರಲ್ಲಿ ಕೂಡ ಬರೀಬೋದಾಗಿರುತ್ತೆ. ಸಮ್ ಸ್ಟೇಟ್ಸ್ನಲ್ಲಿ ಪ್ರಿಲಿಮಿನರಿ ಒಂದು ಇದರಲ್ಲಿ ಇರುತ್ತೆ, ಪ್ಲೇಸಲ್ಲಿ ಇರುತ್ತೆ, ಮೇನ್ ಎಕ್ಸಾಮ್ ಒಂದು ಪ್ಲೇಸಸ್ಸಲ್ಲಿ ಇರುತ್ತೆ, ಸಮ್ ಸ್ಟೇಟ್ನಲ್ಲಿ ಮಾತ್ರ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರು ಈ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಂಡೆ ಅಪ್ಲೈ ಮಾಡಿ, ಹಾಗೆ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿ ಈ ಒಂದು ಜಾಬ್ಸ್ನ ದಗಿಸ್ಕೊಳ್ಳಿ ಅಂತ ಹೇಳ್ತಾ, ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ನಮ್ಮ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಮಾಹಿತಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.